ಈಗ ಇದರಲ್ಲಿ ನಾನು ಒಂದು 14ರಿಂದ 15 ನೆರಿಗೆ ಬರುತ್ತೆ. ನೆರಿಗೆ ಇಟ್ಕೋಬೇಕು, ಮತ್ತು ಅದು 1 ಮೀಟ್ರಷ್ಟು ಸೆರಗಿನ ಭಾಗನ ಬಿಟ್ಕೋಬೇಕು. ಆಮೇಲೆ ಇದು ಇಷ್ಟನ್ನು ನೆರಿಗೆನ ನೀಟಾಗಿ ಇಟ್ಕೊಂಡು 3 ಕಡೆ ಪಿನ್ ಮಾಡ್ಕೋಬೇಕು. 3 ಕಡೆ ಪಿನ್ ಮಾಡಿಕೊಂಡು ಇದನ್ನ ಹಿಂಗೆ ಫೋಲ್ಡ್ ಮಾಡಿ, ಮತ್ತು ಇದು ಸೆರಗಿನ ಭಾಗ ಇದೆಯಲ್ಲ, ಇದು ನಾವು ಹೆಂಗೆ ಸೆರಗು ಹಾಕ್ಕೊಳ್ತೀವೋ ಅದೇ ಥರ ಸೀರೆನ ಅರ್ಧ ಫೋಲ್ಡ್ ಮಾಡಿ ನೋಡಿ, ಹಿಂಗೆ ಅರ್ಧ ಫೋಲ್ಡ್ ಮಾಡಿ ಇದು ಕೂಡ ಒಂದು ನೆರಿಗೆ ಇಟ್ಕೋಬೇಕು. ಇದಿಷ್ಟು ಸೆರಗಿನ ಭಾಗದ ನೆರಿಗೆ, ಇದು ಸೀರೆ ಪೂರ್ತಿ ಒಂದು 14 ನೆರಿಗೆ. ಇಷ್ಟು ಇಟ್ಕೊಂಡು ಇದನ್ನು ಪಿನ್ ಮಾಡ್ಕೋಬೇಕು. ಈ ಥರ 3 ಕಡೆ ಪಿನ್ ಮಾಡ್ಕೋಬೇಕು ನೆರಿಗೆಗಳನ್ನೆಲ್ಲ ನೀಟಾಗಿ ಇಟ್ಕೊಂಡು. ಆಮೇಲೆ ಹಿಂಗೆ ಫೋಲ್ಡ್ ಮಾಡಿ ಸೀರೆನ ಅರ್ಧ ಫೋಲ್ಡ್ ಆಗುತ್ತಲ್ಲ, ಆ ಸೀರೆ ಅರ್ಧ ಮಡಚಿ ಇದು ಸೆರಗು ಥರ ಇದು ಪಿನ್ ಮಾಡ್ಕೋಬೇಕು. ಇದಿಷ್ಟು ರೆಡಿ ಮಾಡಿ ಇಟ್ಕೋಬೇಕು. ನೀವು ಹಬ್ಬ ಇನ್ನೂ 4-5 ದಿನ ಇದೆ ಅನ್ನೋಂಗೆ ಈ ಥರ ರೆಡಿ ಮಾಡಿ ಇಟ್ಕೋಬೋದು. ಆವಾಗ ಟೈಮ್ ನಿಮ್ಗೆ ಸೇವ್ ಆಗುತ್ತೆ. ನೋಡಿ, ಈ ಥರದ್ದೊಂದು ಬ್ಲೌಸ್ ಪೀಸು ತೊಗೊಂಡು ಅದನ್ನು ಮಡಚಿ ಹೊಲ್ಕೋಬೇಕು. ಅಂದರೆ ಸೆಂಟ್ರಲ್ ಗ್ಯಾಪ್ ಇರಬೇಕು. ಇದಕ್ಕೆ ರಿಬ್ಬನ್ ಸೇರಿಸಿ ಕಳ್ಸಿದ ಚೊಂಬಿಗೆ ಮತ್ತು ಕೆಳಗಡೆ ಇರೋ ಪಾತ್ರೆಗೆ ಕಟ್ಕೋಬೇಕು. ಅಲ್ಯೂಮಿನಿಯಂ ಆ್ಯಂಗರ್ನ ಬೆಂಡ್ ಮಾಡಿ ಮಾಡ್ಕೊಂಡಿರೋವಂಥ ಕಂಬಿನ ಕಳ್ಸಕ್ಕೆ ಕಟ್ಕೋಬೇಕು. ಇದು ಬಟ್ಟೆ ಯಾಕೆ ಅದನ್ನು ಕವರ್ ಮಾಡಿರೋದು ಅಂದರೆ ಅದು ಮೇಲ್ಗಡೆ ಕಳ್ಸಕ್ಕೆ ಮತ್ತು ಕೆಳಗಡೆ ಪಾತ್ರೆಗೆ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ಪ್ಲಸ್ ನಾವು ಕೈ ಇಟ್ಟಾಗ ಅದಕ್ಕೆ ಪಿನ್ ಮಾಡ್ತೀವಿ, ಆ ಬಟ್ಟೆಗೆ ಸೇರಿಸಿ ಪಿನ್ ಮಾಡೋದ್ರಿಂದ ಆ ಬಟ್ಟೆ ಇದ್ದರೆ ಕೈ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಇದು ಪೇಂಟಿಂಗ್ ಮಾಡಿರೋದು ಹಸ್ತಗಳು. ಪೇಂಟಿಂಗ್ ಮಾಡಿ ಅಥವಾ ಕ್ಯಾಲೆಂಡ್ರಲ್ಲಿ ಯಾವುದಾದ್ರೂ ದೊಡ್ಡದು ಲಕ್ಷ್ಮಿ ಕ್ಯಾಲೆಂಡರ್ ತೊಗೊಂಡ್ರೆ ಅದರಲ್ಲಿ ನಿಮ್ಗೆ ಹಸ್ತಗಳು ಸಿಗುತ್ತೆ. ಅದನ್ನು ಕೂಡ ಕಟ್ ಮಾಡಿ ನೀವು ಈ ಥರ ಫಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರ 2 ಕಡೆಗೆ ಈ ಬಾರ್ಡಿರೋ ಕಡೆಗೆ ಹಸ್ತಗಳನ್ನ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಈ ಶೋಲ್ಡರ್ ಮೇಲೆ ಇದನ್ನು ಇಟ್ಬಿಟ್ಟು ಮತ್ತೆ ಇದನ್ನು ಪಿನ್ ಮಾಡ್ಕೋಬೇಕು. ಮತ್ತು ಈ ಹಿಂದೆಗಡೆ ಇರೋ ಬ್ಲೌಸ್ ಪೀಸ್ನ ಫ್ರಂಟಿಗೆ ತೊಗೊಂಡು ಬ್ಲೌಸ್ ಥರ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ್ಮೇಲೆ ಈಗ ಸೀರೆ ಉಡಿಸ್ಬೇಕು. ಹಿಂದೆಗಡೆಯಿಂದ ತೊಗೊಂಡು ಮುಂದಕ್ಕೆ ಹಾಕ್ಕೋಬೇಕು. ಒಂದು ಇದು ಬಾರ್ಡ್ರ್ ಮೇಲೆ ಬರಬೇಕು, ಒಂದು ಬಾರ್ಡ್ರ್ ಕೆಳಗೆ ಹೋಗಬೇಕು. ಮತ್ತು ಈ 2 ನೆರಿಗೆಗಳನ್ನ ಸೇರಿಸಿ ಪಿನ್ ಮಾಡ್ಕೋಬೇಕು. ನಾವು ಸೆರಗಿಡ್ಕೊಂಡಿರ್ತೀವಲ್ಲ, ಈ ಸೆರಗಿನ ಭಾಗನ ಹಾಕ್ಕೋಬೇಕು. ಇಲ್ಲಿ ಹಾಕಿರೋ ಪಿನ್ಗಳನ್ನ ಬಿಚ್ಚಿಬಿಟ್ಟು ನೆರಿಗೆನ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ದೇವಿಗೆ ಆಭರಣಗಳನ್ನು ತೊಡಿಸೋಣ. ಈಗ ನಾನು ನನ್ನ ಹತ್ರ ಇರೋ ರೆಡಿ ಫೇಸ್ನ ಇಟ್ಟಿದ್ದೀನಿ. ನೀವು ತೆಂಗಿನಕಾಯಿ ಇಟ್ಬಿಟ್ಟು ಅದಕ್ಕೆ ಮುಖವಾಡ ಇಡಿ, ಬೆಳ್ಳಿ ಮುಖವಾಡ ಅಷ್ಟೇ. ಮೆಥಡ್ ಎಲ್ಲ ಸೇಮೇ. ನೋಡಿ, ಇದು ಕೂಡ ಬಟ್ಟೆನಲ್ಲಿ ಹೊಲ್ಬಿಟ್ಟು ಅದಕ್ಕೆ ಕಾಟನ್ ಸ್ಟಫ್ ಮಾಡಿ ಬಳೆಗಳಾಕಿರೋದು. ಅದು ಇನ್ನೊಂದು ಅದ್ರಲ್ಲಿ ಕಮಲ ಇಟ್ಕೊಂಡಿರೋ ಥರ ಹಸ್ತ ಮಾಡ್ಕೊಂಡಿರೋದು. ಬಸವೇಶ್ವರ ನಗರದ ಸಿರಿಗಂಧ ಒಕ್ಕಲಿಗರ ಮಹಿಳಾ ಸಂಘದ ಸದಸ್ಯರಿಗೆ ವರಮಹಾಲಕ್ಷ್ಮೀ ದೇವಿಯ ಅಲಂಕಾರದ ಡೆಮೋವನ್ನು ತೋರಿಸಿದ್ದೇವೆ. ಈ ನಾರದ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.